ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಸೂಪರ್ ಆಗಿರುವ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಬಹುದಾದಂಥ ಒಂದು ಪೇಪರ್ ದೋಸೆನ ಹೆಂಗೆ ಮಾಡೋದು ಅಂತ ಹೇಳಿ ವಿಡಿಯೋನ ತೋರ್ಸಾಕತ್ತೇನ್ರಿ. ಕೇವಲ 10 ರಿಂದ 15 ನಿಮಿಷದೊಳಗೆ ಈ ಒಂದು ದೋಸೆನ ಆರಾಮಾಗಿ ಮಾಡ್ಕೊಳ್ಬಹುದು. ಅಡುಗೆ ಮಾಡಕ್ಕೆ ಬರಂಗಿಲ್ಲ ಅನ್ನೋರು ಈ ಒಂದು ದೋಸೆನ ಆರಾಮಾಗಿ ಟ್ರೈ ಮಾಡ್ಬೋದು. ಈ ದೋಸೆನ ಮಾಡೋಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಬೇಡ, ಹಂಗೆ ಮಾಡಿದರೂ ಕೂಡ ಈ ದೋಸೆ ಅಷ್ಟು ಪರ್ಫೆಕ್ಟಾಗಿ ಬರ್ತಾವ್ರಿ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಹೆಲ್ದಿ ಆದಂಥ ದೋಸೆ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ ಒಂದು ಮಿಕ್ಸಿ ಜಾರ್ನ ತೊಗೊಂಡೇನ್ರಿ. ಈ ಮಿಕ್ಸಿ ಜಾರ್ ಒಳಗೆ 1 ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಳಕತ್ತೇನ್ರಿ. ಅಕ್ಕಿ ಹಿಟ್ಟಿನಿಂದ ನಾವು ಆರಾಮಾಗಿ ಪೇಪರ್ ದೋಸೆನ ಮಾಡ್ಕೊಳ್ಬೋದು. ಇವಾಗ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲೇ ಬಾಂಬೆ ರವಾನ ತೊಗೊಂಡೇನ್ರಿ. 1 ಕಪ್ ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ ಬಾಂಬೆ ರವೆ, ಇನ್ನು ಅರ್ಧ ಕಪ್ ಗಟ್ಟಿ ಮೊಸರನ್ನ ತೊಗೊಳ್ಬೇಕು. ಹುಳಿಯೋದು ಏನೂ ಇರಬಾರ್ದು. ಇವಾಗ ನೋಡ್ರಿ ಅದೇ ಕಪ್ಗೆ ನಾನು ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಿಕ್ಸ್ ಮಾಡುವಾಗ ನೀರನ್ನು ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇವಾಗ ನೋಡ್ರಿ ನಾನು ಕೂಡ ಇಲ್ಲೇ ನೀರು ಕಡಿಮೆ ಅನ್ಸಾತೈತಿ, ಅದಕ್ಕಾಗಿ ಮತ್ತು 2 ಕಪ್ನಷ್ಟು ನಾನಿಲ್ಲೇ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರ್ಬೇಕ್ರಿ. ಯಾವ ಕನ್ಸಿಸ್ಟೆನ್ಸಿ ಒಳಗಂದ್ರೆ ನಾವು ದೋಸೆ ಹಿಟ್ಟು ದೋಸೆ ಪ್ಯಾಟರ್ನ ಯಾವ ಕನ್ಸಿಸ್ಟೆನ್ಸಿ ಒಳಗಿರ್ತೈತಲ್ಲ ಸೇಮ್ ಅದೇ ಥರ ಪೂರ್ತಿ ನೈಸಾಗಿ ಇದು ಪೇಸ್ಟ್ ಆಗಬೇಕು. ನೋಡ್ರಿ ಈ ರೀತಿ ಆಗಬೇಕು. ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನಿ. ಈ ರೀತಿ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಗಿಂದ ಸ್ವಲ್ಪ ಮಿಕ್ಸಿ ಜಾರ್ ಒಳಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಮತ್ತು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ನೆನಪಿರಲಿ, ಇದಕ್ಕೆ ಜಾಸ್ತಿ ನೀರನ್ನ ಹಾಕಬಾರ್ದು. ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು. ಸ್ವಲ್ಪ ಇದು ಹಿಟ್ಟು ತಿಳುವಾಗಿದೆ ಅನಿಸಿದ್ರೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಈ ಒಂದು ದೋಸೆನ ಆರಾಮಾಗಿ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನು ನೀಟಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಇದನ್ನು ನೆನೆಯೋದಕ್ಕೆ ಇಡಬೇಕಾಗ್ತೈತಿ. ನೋಡ್ರಿ ಇವಾಗ 10 ರಿಂದ 15 ನಿಮಿಷ ಬಿಟ್ಟು ನಾನು ನೋಡಾಕತ್ತೇನಿ. ಇಷ್ಟು ನೆನೆದ್ರೆ ಸಾಕು. ಇದಕ್ಕೆ ನೀವು ಬೇಕಿದ್ರೆ ಈನೋ ಅಥವಾ ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ಹಂಗೆ ಕೂಡ ಈ ದೋಸೆನ ಆರಾಮಾಗಿ ಮಾಡ್ಕೊಳ್ಬೋದು. ಈನೋ ಅಥವಾ ಸೋಡಾನ ಹಾಕೋದ್ರಿಂದ ದೋಸೆ ತುಂಬ ಅಂದರೆ ತುಂಬಾ ಸ್ಪಾಂಜಿಯಾಗಿ ಬರ್ತಾವೆ ಅನ್ನೋದಕ್ಕೋಸ್ಕರ. ಇಲ್ಲ ಅಂದ್ರೆ ಹಂಗೆ ಬೇಕಾದರೂ ಮಾಡ್ಕೊಳ್ಬೋದು. ನೋಡ್ರಿ ಈ ಕಡೆ ನಾನು ದೋಸೆ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ದೋಸೆ ತವ ಕಾದಿಂದ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು 1-2 ಹನಿಯಷ್ಟು ಅಡುಗೆ ಎಣ್ಣೆನ ಹಾಕಿ ಅದನ್ನು ಕೂಡ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು ನಾವು ಆರಾಮಾಗಿ ದೋಸೆನ ಮಾಡ್ಕೊಳ್ಬೋದು. ಪದೇ ಪದೇ ಈ ರೀತಿ ಮಾಡ್ಕೋಬೇಕಂತೇನಿಲ್ಲ, ಒಂದು ಸತಿ ಒರೆಸಿದ್ರೆ ಸಾಕು. ಅಕ್ಕಿ ಹಿಟ್ಟನ್ನ ಸೇರಿಸಿರೋದ್ರಿಂದ ದೋಸೆ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಬರ್ತಾವ್ರಿ. ನೋಡ್ರಿ ಉರಿನ ಈ ರೀತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ದೋಸೆನ ಹಾಕೊಳ್ಬೇಕಾಗ್ತೈತಿ. ನೀವು ನೋಡತ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ದೋಸೆ ಬರಾಕತ್ತಾವ ಅಂಥೇಳಿ. ಸ್ವಲ್ಪ ಕೂಡ ತವೆಗಾಗಲಿ ಸ್ಪೂನ್ಗಾಗಲಿ ಅಂಟ್ತಾ ಇಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂದಾವಂಥೇಳಿ. ನಾವು ಸೇಮ್ ಅಕ್ಕಿನ ನೆನೆಸಿ ರುಬ್ಬಿದ್ರೆ ಯಾವ ರೀತಿ ದೋಸೆ ಪರ್ಫೆಕ್ಟಾಗಿ ಬರ್ತಾವಲ್ಲ ಈ ದೋಸೆ ಕೂಡ ಅಷ್ಟು ಪರ್ಫೆಕ್ಟಾಗಿ ಬರ್ತಾವ್ರಿ. ನೋಡ್ರಿ ಇವಾಗ ನಾನು ಎಣ್ಣೆನ ಯೂಸ್ ಮಾಡ್ದ ದೋಸೆನ ಮಾಡಿ ತೋರ್ಸಾಕತ್ತೇನಿ. ಸ್ವಲ್ಪ ಕೂಡ ಎಲ್ಲೂ ಕೆಡಾಕತ್ತಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರ್ತಾವೆ. ಈ ರೀತಿ ನೀವು ಎಣ್ಣೆನ ಉಪಯೋಗಿಸ್ತಾ ಕೂಡ ಈ ಒಂದು ದೋಸೆನ ಆರಾಮಾಗಿ ಮಾಡ್ಕೊಳ್ಬೋದು. ನೋಡತ್ತಿರ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಾವಂಥೇಳಿ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಒಮ್ಮೆ ನೀವು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಈ ಒಂದು ಹೆಲ್ದಿ ಆದಂಥ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಸೇಮ್ ಅಕ್ಕಿನ ನೆನೆಸಿ ಯಾವ ರೀತಿ ದೋಸೆ ಮಾಡ್ತೇವಲ್ಲ ಈ ದೋಸೆ ಕೂಡ ಅಷ್ಟು ಪರ್ಫೆಕ್ಟಾಗಿ ಬರ್ತಾವ್ರಿ. ನೋಡ್ರಿ ಇವಾಗ ನಾನು ಮತ್ತೊಂದು ದೋಸೆನ ಮಾಡಿ ತೋರ್ಸಾಕತ್ತೇನಿ. ನಾವು ಎಣ್ಣೆನ ಯೂಸ್ ಮಾಡಿಕೊಂಡು ಕೂಡ ಈ ಒಂದು ದೋಸೆನ ಆರಾಮಾಗಿ ಮಾಡ್ಕೊಳ್ಬೋದು. ಈ ರೀತಿ ದೋಸೆನ ಹಾಕೊಳ್ಳುವಾಗ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 1-2 ಸ್ಪೂನ್ನಷ್ಟು ದೋಸೆ ಹಿಟ್ಟನ್ನ ಹಾಕಿ ಈ ರೀತಿ ನಿಧಾನವಾಗಿ ತೀಡಿದ್ರೆ ಗರಿ ಗರಿ ಆದಂಥ ದೋಸೆನ ಮಾಡ್ಕೊಳ್ಬೋದು. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ದೋಸೆ ಬಂದಾವಂಥೇಳಿ. ಸ್ವಲ್ಪ ಕೂಡ ಕೆಡೋದಿಲ್ಲ ಮತ್ತು ಫಸ್ಟ್ ಟೈಮ್ ಮಾಡೋರು ಕೂಡ ಈ ಒಂದು ದೋಸೆನ ಆರಾಮಾಗಿ ಟ್ರೈ ಮಾಡ್ಬೋದು. ಈ ರೀತಿ ಎಣ್ಣೆನಾಗಲಿ ಬೆಣ್ಣೆನಾಗಲಿ ಇಲ್ಲ ತುಪ್ಪನಾಗಲಿ ಸ್ವಲ್ಪ ಅಪ್ಲೈ ಮಾಡಿದ್ರೆ ಏನು ಚೇಂಜಸ್ ಇಲ್ಲ ಭಾಳ. ಇವು ಎಣ್ಣೆನ ಅಪ್ಲೈ ಮಾಡಿದ್ದು ಸ್ವಲ್ಪ ಶೈನಿಂಗ್ ಕಾಣಿಸ್ತಾವ್ರಿ, ಎಣ್ಣೆ ಇಲ್ದ ಮಾಡಿದ್ದು ಸ್ವಲ್ಪ ಹಂಗೆ ಕಾಣಿಸ್ತಾವು, ಅಷ್ಟ ವ್ಯತ್ಯಾಸ. ನೋಡ್ರಿ ಇವಾಗ ಈ ದೋಸೆ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ. ಈ ರೀತಿ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ದೋಸೆ ತವಾನ ತಿರುತ್ತಾ ಈ ರೀತಿ ದೋಸೆನ ಬೇಯಿಸ್ಕೊಂಡ್ರೆ ದೋಸೆ ಪೂರ್ತಿ ಪರ್ಫೆಕ್ಟಾಗಿ ಬರ್ತಾವು.
ಈ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾವು ಸೆಟ್ ದೋಸೆ ಕೂಡ ಮಾಡ್ಕೊಳ್ಬೋದು ರೀ. ನೋಡಿರಿ ದೋಸೆ ಸ್ವಲ್ಪ ಕೂಡ ತವೆಗೆ ಅಂಟ್ತಾ ಇಲ್ಲ. ಈ ರೀತಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ಒಂದು ಹೆಲ್ದಿಯಾದಂಥ ರೆಸಿಪಿನ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಎಲ್ಲರಿಗೂ ಇಷ್ಟ ಆಗ್ತೈತಿ. ಮಕ್ಕಳ ಲಂಚ್ ಬಾಕ್ಸಿಗಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಈ ದೋಸೆ ಮೇಲೆ ನೀವು ಸ್ವಲ್ಪ ಚಟ್ನಿ ಪುಡಿ ಉದುರಿಸಿ ದೋಸೆನ ಮಾಡಿದ್ರೆ ಆ ದೋಸೆ ಮಸಾಲೆ ದೋಸೆ ಕೂಡ ಆಗ್ತೈತಿ. ನೋಡಿರಿ ಇವಾಗ ನಾನಿಲ್ಲೇ ಮತ್ತೊಂದು ದೋಸೆನ ಕೂಡ ಹಾಕಿ ತೋರ್ಸಾಕತ್ತೇನೆ. ಫಸ್ಟ್ ಟೈಮ್ ಹಾಕೋರು ಕೂಡ ಆರಾಮಾಗಿ ದೋಸೆನ ಮಾಡ್ಕೊಳ್ಬೋದು. ಸ್ವಲ್ಪ ಕೂಡ ಕೆಡೋದಿಲ್ಲ. ನೀವು ಎಣ್ಣೆ ಇಲ್ಲದ ಕೂಡ ಹಂಗೆ ಮಾಡ್ಕೊಳ್ಬೋದು ಈ ಒಂದು ದೋಸೆನ. ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಲ್ಲಿ ಮಾಡುವಂಥ ಇದೊಂದು ದೋಸೆ ಅಲ್ಲ, ಇನ್ನೂ ಬೇಕಾದಷ್ಟು ದೋಸೆ ರೆಸಿಪಿಗಳದಾವ್ರಿ. ನಿಮ್ಗೆ ಆ ವಿಡಿಯೋಗಳು ಬೇಕಂದ್ರೆ ನೀವು ನಮ್ಮ ಚಾನಲ್ ಒಳಗೆ ಈಗಾಗಲೇ ಅಪ್ಲೋಡ್ ಆಗಿದ್ದಾವೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿರಿ ಈ ಒಂದು ದೋಸೆ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರುವಂಥ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ. ಖಂಡಿತ ನೀವು ಈ ದೋಸೆನ ಬೆಳಗಿನ ನಾಷ್ಟಕ್ಕಾಗಲಿ ಇಲ್ಲ ರಾತ್ರಿ ಊಟಕ್ಕಾಗಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನಿಮಗೂ ಇಷ್ಟೇ ಪರ್ಫೆಕ್ಟಾಗಿ ದೋಸೆ ಬರ್ತಾವ್ರಿ. ನೋಡಿರಿ ದೋಸೆ ಎಷ್ಟು ಚಂದ ಕಾಣಿಸತ್ತಾವ ಅಂಥೇಳಿ. ಈ ದೋಸೆನ ಖಂಡಿತ ಟ್ರೈ ಮಾಡಿರಿ. ಎಲ್ಲರಿಗೂ ಬಾಯ್ ರೀ.